ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ವೀವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇದು ಬಂದು ಬೆಳಗ್ಗೆ ಒಂದು 5:30 11 ಗಂಟೆವರೆಗಿನ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಟೀ ಕಾಫಿ ಕುಡಿಯೋದು ಬೇಡ ಅಂತ ಜೀರಿಗೆ ನೀರನ್ನು ನಾನು ಕುಡಿತಾ ಇದ್ದೀನಿ. ಯಾಕಂದರೆ ನನಗೊಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ. ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಇರೋರು ಈ ರೀತಿ ಕುಡಿಯೋದ್ರಿಂದ ಎಷ್ಟೋ ಕಡಿಮೆ ಆಗುತ್ತೆ. ಹೊಟ್ಟೆ ಉಬ್ಬರ ಇದ್ರೇನು ಅಷ್ಟೇ ಸೇವನೆ ಮಾಡೋದ್ರಿಂದ ತುಂಬಾ ಇದು ಬೆನಿಫಿಟ್ ಆಗಿರುತ್ತೆ. ಅದಾದ ನಂತರ ನಾನು ಬೆಳಗ್ಗೆ ತಿಂಡಿ ಬಂದು ಜೋಳದ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡಿದ್ದೆ. ಆಲ್ರೆಡಿ ಮಕ್ಕಳಿಗೆ ಕಾಲೇಜಿಗೆ ಲೇಟ್ ಆಗಿತ್ತು, ಅದಕ್ಕಾಗಿ ನಾನೇನು ಶೂಟ್ ಮಾಡ್ಕೊಂಡಿಲ್ಲ. ಸೊ ಬೆಳಗ್ಗೆ ತಿಂಡಿ ಇದಾಗಿತ್ತು. ನಾನು ತಿಂಡಿ ತಿಂತಾಯಿಲ್ಲ, ಜೀನಿ ಮಿಲೆಟ್ ಮಿಕ್ಸ್ ಪೌಡರನ್ನು ತರಿಸ್ಕೊಂಡಿದ್ದೆ. ನನ್ನ ಮಗಳಿಗೆ ಆಲ್ರೆಡಿ ನಾನು ಬೆಳಗ್ಗೆ ಹೊತ್ತು ಒಂದು ಲೋಟ ಕೊಡ್ತಾ ಇರ್ತೀನಿ. ಸೊ ನಾನು ತಿಂಡಿ ಬದಲು ಇದನ್ನೇ ತೊಗೊಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ನನಗೊಂದು ಸ್ವಲ್ಪ ಹೆಲ್ತು ಇಶ್ಯೂ ಇರೋದ್ರಿಂದ. ಈ ಜೀನಿ ಮಿಲೆಟ್ ಮಿಕ್ಸ್ ಪೌಡರ್ ತೊಗೊಳೋದ್ರಿಂದ ಇದರಲ್ಲಿ ಸಿರಿಧಾನ ಮತ್ತು ನಾರಿನಂಶ ಜಾಸ್ತಿ ಇರೋದ್ರಿಂದ ನಮಗೆ ಯಾವುದೇ ರೀತಿಯ ಒಂದು ಕಾಯಿಲೆ ಇರ್ಬೋದು, ಅಂದರೆ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಇದು ಕಂಟ್ರೋಲ್ ಮಾಡುತ್ತೆ. ಬಿ ಪಿ, ಶುಗರು, ಹೈ ಬಿ ಪಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು, ಅಸಿಡಿಟಿ, ಕೊಲೆಸ್ಟ್ರಾಲು, ಆಯಾಸ, ಸುಸ್ತು ಮತ್ತು ಹೊಟ್ಟೆ ಹಸಿ ಆಗದೇ ಇದ್ದವರಿಗೆ ಎಲ್ಲರೂ ತೊಗೋಬೋದು. ನೀವೇನಾದರೂ ವೆಯ್ಟ್ ಲಾಸ್ ಮಾಡೋಕ್ಕೆ ಡಯಟ್ ಏನಾದರೂ ಮಾಡ್ತಿದ್ರೆ ಅದರಲ್ಲಿ ಈ ಒಂದು ಪೌಡರ್ ತೊಗೊಳೋದ್ರಿಂದ ಒಂದು ತಿಂಗಳು ಬೆಳಗ್ಗೆ ಒಂದು ಲೋಟ ಮತ್ತು ರಾತ್ರಿ ಒಂದು ಲೋಟ ಈ ಮಿಲೆಟ್ ಪೌಡರನ್ನು ತಗೊಂಡು ಡಯಟನ್ನು ನೀವು ಮಾಡ್ತಿದ್ರೆ ಖಂಡಿತವಾಗ್ಲೂ ಒಂದು ತಿಂಗಳಲ್ಲಿ 5 kg ಕಡಿಮೆ ಆಗೋದಂತೂ ಗ್ಯಾರಂಟಿ. ಅದಕ್ಕೆ ನಾನು ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗೋಕ್ಕೋಸ್ಕರ ತೊಗೊತಾ ಇದ್ದೀನಿ. ಇದನ್ನು ಹೇಗೆ ಪ್ರಿಪೇರ್ ಮಾಡೋದಪ್ಪ ಅಂದರೆ, ಒಂದು ಬೌಲಲ್ಲಿ 2 ಗ್ಲಾಸು ನೀರು ಹಾಕ್ಕೋಬೇಕು. ನಂತರ 2 ಟೇಬಲ್ ಸ್ಪೂನು ಜೀನಿ ಮಿಲೆಟ್ ಮಿಕ್ಸ್ ಪೌಡರನ್ನು ಹಾಕ್ಕೊಂಡು ಲಮ್ಸ್ ಇಲ್ದಂಗೆ, ಅಂದರೆ ಗಂಟು ಇಲ್ದಂಗೆ ಅದನ್ನು ಕಲಿಸ್ಕೊಂಡು ಸ್ಟವ್ ಮೇಲಿಟ್ಟು ಅದನ್ನು ತಿರುಗಿಸ್ತಾ ಇರಬೇಕು. ಅದು ಜಾವ ಥರ ಆದಮೇಲೆ ಅದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು ಬೇಕಾದರೆ ನೀವು ಬೆಲ್ಲ ಹಾಕ್ಕೋಬೋದು, ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ಉಪ್ಪನ್ನು ಸಹ ಹಾಕ್ಕೋಬೋದು. ನಾನಿವತ್ತು ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಕುಡ್ದಿದ್ದೀನಿ. ಈಗ ಮನೆ ಗುಡಿಸಿ ಒರೆಸಿ ಎಲ್ಲ ಕೆಲಸ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡಿದ್ದೀನಿ. ಹಾಗೆ ಲೋಷನನ್ನು ನಾನು ಅಪ್ಲೈ ಮಾಡ್ಕೊತಾ ಇದ್ದೆ. ನಾನು ಯಾವ ಲೋಷನನ್ನು ಯೂಸ್ ಮಾಡ್ತೀನಿ ಅಂದರೆ, ಅವಿಲಿಯವರ ಅಲೋವೆರಾ ಮತ್ತು ಕುಕುಂಬರ್ ಮಾಯ್ಶ್ಚರೈಸರ್ ಲೋಷನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗೆ ಪರ್ಟಿಕ್ಯುಲರಾಗಿ ಇಷ್ಟ ಆಗಿದೆ. ಈಗ ನಾನು ಮುಂದುಗಡೆ ಹೊಸ್ಲನ್ನು ಒರೆಸ್ಕೊಂಡು ಅರಿಶಿನ ಕುಂಕುಮ ಹಚ್ಚಿ ಒಂದು ಸಿಂಪಲ್ಲಾಗಿರೋ ಬಾರ್ಡರ್ ರಂಗೋಲಿನ ಹಾಕ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಕಲರ್ಫುಲ್ಲಾಗಿರೋ ಸಿಂಪಲ್ಲಾಗಿರೋ ಒಂದು ತಾವರೆ ಹೂವಿನ ರಂಗೋಲಿನೂ ಸಹ ಬಿಡಿಸಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ವ್ಯೂವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನ್ಯೂ ಚಾನಲಿಗೆ ಸಪೋರ್ಟ್ ಮಾಡಿ. ಲಾಸ್ಟ್ ಬ್ಲಾಗಲ್ಲೇ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ, ನನಗೊಂದು ಸ್ವಲ್ಪ ಕಾಲು ನೋವು ಇರೋದ್ರಿಂದ ನನಗೆ ಕೆಳಗಡೆ ಕೂತ್ಕೊಳಕ್ಕೆ ಆಗ್ತಾಯಿಲ್ಲ. ಎಷ್ಟಾಗುತ್ತೋ ಅಷ್ಟು ನಾನು ರಂಗೋಲಿನ ಆದಷ್ಟು ಸಿಂಪಲ್ಲಾಗೆ ಬಿಡಿಸ್ತಾ ಇದ್ದೀನಿ. ಇನ್ನೂ ತುಂಬ ಚೆನ್ನಾಗಿ ರಂಗೋಲಿನ ಕಲರ್ಫುಲ್ಲಾಗೆ ನಾನು ಬಿಡಿಸ್ತಾ ಇದ್ದೆ. ಈ ಹೆಲ್ತ್ ಇಶ್ಯೂಯಿಂದ ನನಗೆ ಆಗ್ತಾಯಿಲ್ಲ. ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಈ ಹೆಲ್ತ್ ಪ್ರಾಬ್ಲಮ್ ಬಂದುಬಿಟ್ರೆ ಅಂತೂ ತುಂಬಾ ನಮಗೆ ಬೇಜಾರಾಗಿಬಿಡುತ್ತೆ. ಏನು ಕೆಲಸ ಮಾಡ್ಕೊಳಕ್ಕೂ ಆಗೋದಿಲ್ಲ. ನಿಂತ್ಕೊಂಡು ಎಷ್ಟು ಬೇಕಾದರೂ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡ್ಬೋದು. ಏನಾದರೂ ಒಂದು ಸಣ್ಣ ಪುಟ್ಟ ಬಟ್ಟೆ ಒಗೆಯೋದಿದ್ದರೆ ಕೆಳಗಡೆ ಕೂತ್ಕೊಂಡು, ಮತ್ತು ದೇವ್ರ ಮನೇಲಿ ಕೂತ್ಕೊಂಡು ಪೂಜೆ ಮಾಡೋದು ಆಗಿರ್ಬೋದು, ಕೆಳಗಡೆ ಕೂತ್ಕೊಂಡು ಏನಾದರೂ ಒಂದು ತರಕಾರಿ ಅದು ಇದು ಕಟ್ ಮಾಡ್ಕೊಳೋದು, ಈ ಥರ ಕೆಲಸಗಳೆಲ್ಲ ಮಾಡೋಕ್ಕೆ ಆಗ್ತಾಯಿಲ್ಲ. ಮತ್ತು ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕೂ ಆಗ್ತಾಯಿಲ್ಲ. ನಾನು ಸೋಫಾದ ಮೇಲೆ ಕೂತ್ಕೊಂಡೆ ಊಟನೂ ಸಹ ಮಾಡ್ತಾಯಿದ್ದೀನಿ. ಟ್ರೀಟ್ಮೆಂಟ್ ಸಹ ತೊಗೊಂಡಿದ್ದೀನಿ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಾ ಇದ್ದೀನಿ. ಆದರೂ ಯಾಕೋ ನೋವೇ ಕಡಿಮೆ ಆಗಿಲ್ಲ. ತುಂಬಾ ಬೇಜಾರಾಗ್ಬಿಡುತ್ತೆ ಒಂದೊಂದು ಸಲ. ಈ ಕಾಲು ನೋವಿಗೆ ಒಂದು ಒಳ್ಳೆಯ ಔಷಧಿ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ವ್ಯೂವರ್ಸ್. ಎಷ್ಟು ದಿವಸ ಅಂತ ಹೀಗೆ ಇರೋಕ್ಕಾಗತ್ತೆ ಅಲ್ವಾ? ಅದಕ್ಕೆ ಒಂದು ಸ್ಟೂಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಹೈಟ್ ಇರೋ ಒಂದು ಸ್ಟೂಲ್ ಹಾಕ್ಕೊಂಡು ಇವತ್ತು ನಾನು ದೇವ್ರ ಮನೆಯಲ್ಲಿ ಈ ರೀತಿ ಸಿಂಪಲ್ಲಾಗಿರೋ ಹಚ್ಚು ಬರುತ್ತಲ್ಲ, ರೆಡಿ ಹಚ್ಚು, ಅದರಿಂದ ರಂಗೋಲಿನ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಹಚ್ಚಿ ದೀಪ ಹಚ್ಚಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಇವತ್ತು ಈ ರೀತಿ ನಾನು ಪೂಜೆ ಮಾಡಿದ್ದೀನಿ. ನನಗೆ ಈ ರೀತಿ ಹೆಲ್ತ್ ಇಶ್ಯೂ ಆದವಾಗಿಂದನೂ ನಮ್ಮನೇಲಿ ಮಕ್ಕಳೇ ದೀಪ ಹಚ್ತಾರೆ. ಇಲ್ಲಾಂದರೆ ನಮ್ಮನೆಯವರು ದೀಪ ಹಚ್ಚಿ ಪೂಜೆ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ನಾನು ಪುಣ್ಯ ಮಾಡಿದೆ. ಇಂಥ ಗಂಡನ, ಇಂಥ ಮಕ್ಕಳನ್ನು ಪಡೆಯೋಕ್ಕೆ ತುಂಬ ಅಂದರೆ ತುಂಬ ನನಗೆ ಹೆಲ್ಪ್ ಮಾಡ್ತಾರೆ.
ತುಳಸಿ ಕಟ್ಟೆನ ನಾನು ನಮ್ಮನೆ ಮುಂದುಗಡೆ ಮೇನ್ ಡೋರ್ ಪಕ್ಕದಲ್ಲೇ ಇಟ್ಟಿದ್ದೆ. ಬಟ್ ಯಾಕೋ ಅದು ಬರ್ತಾ ಬರ್ತಾ ಡ್ರೈ ಆಗ್ತಾಯಿತ್ತು. ಅದಕ್ಕೆ ಬೇಡ ಅಂತೇಳ್ಬಿಟ್ಟು ನಮ್ಮನೆ ಹಿಂದುಗಡೆ ನಾನು ಬಾಲ್ಕನಿ ಇದೆ ಸಣ್ಣದಾಗಿ, ಅಲ್ಲೇ ಇಟ್ಟಿದ್ದೀನಿ. ನೀವೇ ನೋಡಬಹುದಿಲ್ಲಿ ನಾನು ತುಳಸಿ ಕಟ್ಟೆಗೂ ಸಹ ಪೂಜೆ ಮಾಡ್ತಾಯಿದ್ದೀನಿ. ಅಲ್ಲಿ ಇಟ್ಮೇಲೆ ಈಗ ತುಳಸಿ ಚೆನ್ನಾಗಿ ಚಿಗುರಿದೆ, ಹಸ್ರಾಗೆ ಚೆನ್ನಾಗಿದೆ. ಅದಕ್ಕೆ ಅಲ್ಲೇ ಇರಲಿ ಅಂತ ಅಲ್ಲೇ ಇಟ್ಟು ನಾನು ಪೂಜೆ ಮಾಡ್ತಾಯಿರ್ತೀನಿ. ಈಗ ಹೊಸ್ಲಿಗೂ ನಾನು ಪೂಜೆನ ಮುಗಿಸ್ಕೊಂಡು ನಾನು ಸ್ವಲ್ಪ ಹೊರಗಡೆ ಪರ್ಸ್ನಲ್ಲು ಕೆಲಸ ಇತ್ತು. ಬ್ಯಾಂಕಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು. ಹಾಗೆ ಒಂದು ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟಿದ್ದೆ ಟೈಲರ್ ಹತ್ರ. ನಿನ್ನೆ ಸಂಜೆ ಹೋಗಿದ್ದೆ, ಬಟ್ ಟೈಲರ್ ಶಾಪ್ ಕ್ಲೋಸ್ ಆಗಿತ್ತು. ಮಳೆ ಬೇರೆ ಬರ್ತಾಯಿತ್ತು. ನಮ್ಮೂರಲ್ಲಿ ಡೈಲಿ ಸಂಜೆ ಹೊತ್ತು ಮಳೆ ಬರ್ತಾ ಇರುತ್ತೆ. ಅದಕ್ಕೆ ಇವತ್ತು ಬೆಳಿಗ್ಗೆನೇ ಹೋಗಿ ಬಂದುಬಿಡೋಣ, ಹಾಗೆ ಬ್ಲೌಸನ್ನು ಇಸ್ಕೊಂಬರೋಣ ಅಂತೇಳ್ಬಿಟ್ಟು ಒಂದು ಹೊಸ ಸೀರೆ ಇಸ್ಕೊಂಡಿದ್ದೆ. ಯಾವ ಸೀರೆ ಮತ್ತು ಬ್ಲೌಸು ಯಾವ ಡಿಸೈನಲ್ಲಿ ನಾನು ಹೊಲ್ಸಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸುಮಾರು ಒಂದು 3-4 ಸೀರೆಗಳು ಹಾಗೇ ಇದೆ, ಬ್ಲೌಸ್ ಹೊಲಿಸೇ ಇಲ್ಲ. ಸೊ ಅದನ್ನು ಹೊಲ್ಸೋಕ್ಕೆ ಕೊಟ್ಟಿದ್ದೆ ನಾನು. ಅಂದರೆ ನಿನ್ನೆ ತೊಗೊಂಡೋಗಿದ್ದೆ ಕೊಡೋಣ ಅಂತ. ಆದರೆ ಅರ್ಜೆಂಟಿಗೆ ಹೊಲ್ಕೊಡೋಕ್ಕಾಗೋದಿಲ್ಲ. ಮದುವೆ ಸೀಸನ್ ಬೇರೆ, ಅದು ಬೇರೆ ಅಕ್ಷಯ ತೃತೀಯ ಬೇರೆ ಬರ್ತಿದೆ ಅಲ್ವಾ. ಸುಮಾರು ಜನ ಕೊಟ್ಟಿದ್ದಾರೆ, ತುಂಬ ಪೆಂಡಿಂಗ್ ಇದೆ, ಇನ್ನೊಂದು ತಿಂಗಳು ಆಗೋದೇ ಇಲ್ಲ ಅಂತ ಹೇಳಿಬಿಟ್ರು. ಪರ್ಸ್ನಲ್ ಕೆಲಸ ಏನೋ ಮುಗೀತು. ಟೈಲರ್ ಹತ್ರ ಹೋಗಿದ್ದೆ, ಬಟ್ ಬ್ಲೌಸ್ ಇನ್ನೂ ರೆಡಿ ಆಗಿದ್ದಿಲ್ಲ. ಸ್ವಲ್ಪ ಕೆಲಸ ಇದೆ ಮೇಡಮ್, ನಾಳೆ ಕೊಡ್ತೀನಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಬರ್ತಾ ಬರ್ತಾ ಹಾಗೆ ಒಂದು ಸ್ವಲ್ಪ ಅಡುಗೆಗೆ ಸಂಬಂಧಪಟ್ಟಿರುವ ಅಂದರೆ ಕಿಚನ್ ಐಟಮ್ಸನ್ನು ತೊಗೊಂಬಂದಿದ್ದೀನಿ. ಯಾವಾಗಲೂ ಅಷ್ಟೇ, ನಾನು ಹೊರಗಡೆ ಹೋದರೆ ಖಾಲಿ ಕೈಯಲ್ಲಿ ಬರೋದೇ ಇಲ್ಲ. ಒಂದು ಫ್ರೂಟ್ಸ್ ಆಗಿರ್ಬೋದು, ಏನಾದರೂ ಒಂದು ತೊಗೊಂಬರ್ತಾ ಇರ್ತೀನಿ. ಇವತ್ತು ಸಪೋಟ ತುಂಬ ಚೆನ್ನಾಗಿತ್ತು, ಸಖತ್ತು ಸ್ವೀಟಾಗಿದೆ ಈ ಸಪೋಟ. ಹಾಗೆ ಬಾಜ್ರಾ ಫ್ಲೋರ್ ಅಂತೇಳ್ಬಿಟ್ಟು ಸಿರಿಧಾನ್ಯಗಳ ಇದು ಗೋಧಿ ಹಿಟ್ಟು ಅಂತೇಳ್ಬಿಟ್ಟು ಅದನ್ನು 1 kg ತೊಗೊಂಡೆ. ಹಾಗೆ ಹಾಲಿದ್ದಿಲ್ಲ, ಒಂದು ಅರ್ಧ ಲೀಟ್ರು. ಆಮೇಲೆ ಗ್ರೀನ್ ಟೀಯನ್ನು ತೊಗೊಂಬಂದಿದ್ದೀನಿ. ಇದು ಬಂದು ಸಂಜೆ ವ್ಯೂವು. ಹೇಗಿದೆ ಸಂಜೆ ವ್ಯೂವು? ಚೆನ್ನಾಗಿದೆ ಅಲ್ವಾ? ಸೊ ಇದಾಗಿತ್ತು ಇವತ್ತಿನ ರೊಟೀನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವ್ಯೂವರ್ಸ್.